ಮಂಡ್ಯದಲ್ಲಿ ಸುಮಲತಾ ಅವರಿಗೆ ನಮ್ಮನ್ನ ಎದುರಿಸುವ ಶಕ್ತಿ ಇಲ್ಲ. ತುಮಕೂರಿನಲ್ಲಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಈ ಮಾತನ್ನ ಹೇಳಿದ್ದಾರೆ. ಮಂಡ್ಯದಲ್ಲಿ ಸುಮಲತಾ ಅವರಿಗೆ ನಮ್ಮನ್ನ ಎದುರಿಸುವಂತ ಕೆಪಾಸಿಟಿ ಇಲ್ಲ. ಈ ಮಾತನ್ನ ಹೇಳಿರೋದು ತುಮಕೂರಿನಲ್ಲಿ ಮುಖ್ಯಮಂತ್ರಿಗಳು. ಅದಕ್ಕೋಸ್ಕರನೇ ಈ ರೀತಿಯಾಗೆಲ್ಲ ನಾಟಕ ಆಡ್ತಿದ್ದಾರೆ ಅನ್ನೋ ರೀತಿಯಾಗಿ ಅವರು ಹೇಳ್ತಿರೋದು. ಮಂಡ್ಯದಲ್ಲಿ ಸುಮಲತಾ ಅಧಿಕಾರ ಇಲ್ಲದೆ ದಬ್ಬಾಳಿಕೆ ನಡೆಸ್ತಿದ್ದಾರೆ. ಇದೆಲ್ಲವನ್ನ ಕೂಡ ನಾವು ಕೂಡ ಗಮನಿಸ್ತಾ ಇದ್ದೀವಿ. ಸುಮಲತಾ ಆರೋಪದ ಬಗ್ಗೆ ನಾನು ತಲೆ ಕೆಡಿಸ್ಕೊಳ್ಳೋದಿಲ್ಲ. ನೇರವಾಗಿ ಎದುರಿಸುವಂತ ಶಕ್ತಿ ಅವರಿಗಿಲ್ಲ. ಅದಕ್ಕೋಸ್ಕರ ಈ ರೀತಿಯಾಗಿ ಆರೋಪಗಳನ್ನ ನಮ್ಮ ಮೇಲೆ ಹೊರಿಸ್ತಾ ಇದ್ದಾರೆ. ಇದರ ಬಗ್ಗೆ ನಾನು ಯಾವುದೇ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾವುದೇ ಟೆನ್ಷನ್ ಮಾಡ್ಕೊಳ್ಳೋದಿಲ್ಲ ಅಂತ ಮಂಡ್ಯದಲ್ಲಿ ಸುಮಲತಾ ಅವರಿಗೆ ಮತ್ತೊಮ್ಮೆ ಅವರ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ. ತುಮಕೂರಿನಲ್ಲಿ ಮಾತನಾಡ್ತಾ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರೋದು, ನಮ್ಮನ್ನ ನೇರವಾಗಿ ಫೇಸ್ ಮಾಡುವಂತ ಕೆಪಾಸಿಟಿ ಇಲ್ಲ. ಅದಕ್ಕೋಸ್ಕರ ಈ ರೀತಿಯಾದಂಥ ಆರೋಪಗಳನ್ನು ನಮ್ಮ ಮೇಲೆ ಮಾಡ್ತಿರೋದು. ಇದರ ಬಗ್ಗೆ ನಾನು ಟೆನ್ಷನ್ ತೆಗೆದುಕೊಳ್ಳಲ್ಲ ಅಂತ ಹೇಳಿ ಎಚ್.ಡಿ.ಕೆ ಹೇಳಿದ್ದಾರೆ. ಎಚ್.ಡಿ. ಕುಮಾರಸ್ವಾಮಿ ಅವರು ಮತ್ತು ಸುಮಲತಾ ಅಂಬರೀಶ್ ಅವರ ನಡುವಿನ ಮಾತಿನ ಚಕಮಕಿ ಅಂದರೆ ವಾಗ್ದಾಳಿಗಳು ಒಂದಲ್ಲ ಎರಡಲ್ಲ ಕಳೆದ ಒಂದು ವಾರದಿಂದ ನಿರಂತರವಾಗಿ ನಾವು ನೋಡ್ತಾ ಇದ್ದೀವಿ. ಈಗ ಮತ್ತೊಂದು ವರ್ಷನ್ ಇದು. ಏನು ನಾಮಪತ್ರ ವಿಚಾರದಲ್ಲಿ ಒಂದಷ್ಟು ವಿಚಾರಗಳು ಬಂದಿತ್ತು. ಕೇಬಲ್ ಕಟ್ ಮಾಡಿದ್ರು ಮೊನ್ನೆ ಸುದ್ದಿಗೋಷ್ಠಿಗೆ ಅಂತ ಎಲ್ಲ ಆರೋಪಗಳನ್ನು ಕೂಡ ವೃಥಾ ಆರೋಪ ಮಾಡ್ತಿದ್ದಾರೆ ನಮ್ಮ ಮೇಲೆ. ನೇರವಾಗಿ ಫೇಸ್ ಮಾಡೋಕ್ಕಾಗದೆ ಈ ರೀತಿಯಾಗಿ ಸಿಂಪತಿಯನ್ನು ಗಿಟ್ಟಿಸುವಂಥ ಪ್ರಯತ್ನಗಳನ್ನು ಸುಮಲತಾ ಆ್ಯಂಡ್ ಟೀಮ್ ಮಾಡ್ತಾ ಇದೆ ಅಂತ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳ್ತಿರೋದು. ಹಾಗಾಗಿ ಇಂಥ ಯಾವುದೇ ಪ್ರಯತ್ನಗಳನ್ನು ಅವರು ಅಧಿಕಾರ ಇಲ್ಲದೆ ದಬ್ಬಾಳಿಕೆ ನಡೆಸ್ತಿದ್ದಾರೆ. ನಮ್ಮ ಬಳಿ ಅಧಿಕಾರ ಇದೆ ಹೌದು, ಆದರೆ ಸುಮಲತಾ ಅವರು ಅಧಿಕಾರ ಇಲ್ಲದೆ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂತ ಎಚ್.ಡಿ.ಕೆ ಹೇಳಿದ್ರು. ಮಾಡೋದು ಯಂತ್ರ ಚುನಾವಣೆಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಎದುರಿಸಲಿಕ್ಕೆ ಶಕ್ತಿ ಇರದೇ ಇರ್ತಕ್ಕಂಥವ್ರು ಕುತಂತ್ರದ ಮುಖಾಂತರ ಏನಾದರೂ ಮಾಡಿ ಇವತ್ತು ದಬ್ಬಾಳಿಕೆಗಳನ್ನು ನಡೆಸಿ, ಅಧಿಕಾರ ಇಲ್ಲದೆ ದಬ್ಬಾಳಿಕೆ ನಡೆಸಿ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ. ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಕಾನೂನುಬದ್ಧವಾಗಿ ಏನು ಕೆಲಸ ನಿರ್ವಹಣೆ ಮಾಡಬೇಕು ಮಾಡ್ಕೋತಾರೆ. ನಾನು ಯಾತಕ್ಕೆ ಇಂಟರ್ಫಿಯರ್ ಆಗಲಿ? ಯಾರು ನನಗೇನು ಗೊತ್ತು? ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ನಾನು ಹೋಗಿದ್ದೀನಾ? ನಿಮಿಷ, ಅವ್ರು ಯಾರೋ ಹೇಳಿದ್ದಕ್ಕೆ ನಾನೇ ಕಪ್ಪ ಉತ್ತರ ಕೊಡಲಿ? ಅದರ ಅವಶ್ಯಕತೆ ನನಗಿಲ್ಲ. ಚುನಾವಣೆಯನ್ನ ಮಂಡ್ಯ ಜಿಲ್ಲೆಯಲ್ಲಿ ಎದುರಿಸಲಿಕ್ಕೆ ಶಕ್ತಿ ಇರದೇ ಇರ್ತಕ್ಕಂಥವ್ರು ಕುತಂತ್ರದ ಮುಖಾಂತರ ಏನಾದರೂ ಮಾಡಿ ಇವತ್ತು ದಬ್ಬಾಳಿಕೆಗಳನ್ನು ನಡೆಸಿ, ಅಧಿಕಾರ ಇಲ್ಲದೆ ದಬ್ಬಾಳಿಕೆ ನಡೆಸಿ ಅಧಿಕಾರಿಗಳ ಮೇಲೆ ಒತ್ತಡ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೊರಟಿದ್ದಾರೆ. ನಾನು ಯಾಕೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಕು? ಕಾನೂನುಬದ್ಧವಾಗಿ ಏನು ಕೆಲಸ ನಿರ್ವಹಣೆ ಮಾಡಬೇಕು ಮಾಡ್ಕೋತಾರೆ. ನಾನು ಯಾತಕ್ಕೆ ಇಂಟರ್ಫಿಯರ್ ಆಗಲಿ? ಯಾರು ನನಗೇನು ಗೊತ್ತು? ನನಗೆ ಕೇಳಿದ್ರೆ ನಾನೇನು ಉತ್ತರ ಹೇಳಿ? ನಾನು ಹೋಗಿದ್ದೀನಾ? ನಿಮಿಷ, ಅವ್ರು ಯಾರೋ ಹೇಳಿದ್ದಕ್ಕೆ ನಾನೇ ಕಪ್ಪ ಉತ್ತರ ಕೊಡಲಿ? ಅದರ ಅವಶ್ಯಕತೆ. ಇದು ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರ ಮಾತು. ನೇರವಾಗಿ ಮುಖಾಮುಖಿ ಮಾಡುವಂಥ ಶಕ್ತಿ ಇಲ್ಲ. ಅದಕ್ಕೋಸ್ಕರ ಕುತಂತ್ರವನ್ನು ಮಾಡಿ ಅಧಿಕಾರ ಇಲ್ಲದೇ ಇದ್ರೂ ಕೂಡ ಅಧಿಕಾರಿಗಳ ಮೇಲೆ ಒತ್ತಡವನ್ನು ಹೇರಿ ಸುಮಲತಾ ಅವರು ಅಲ್ಲಿ ದಬ್ಬಾಳಿಕೆ ನಡೆಸ್ತಾ ಇದ್ದಾರೆ. ನಮ್ಮ ಮೇಲೆ ಹೇಳ್ತಾರೆ ನಮಗೆ ಅಧಿಕಾರ ಇದೆ, ಅದನ್ನು ದುರುಪಯೋಗ ಮಾಡ್ತಾ ಇದ್ದೀವಿ ಅಂತ ನಮ್ಮ ಮೇಲೆ ಆರೋಪ ಮಾಡ್ತಾರೆ. ಆದರೆ ಸುಮಲತಾ ಅವರು ಸ್ವತಃ ತಾವೇ ಈ ರೀತಿಯಾದಂಥ ದಬ್ಬಾಳಿಕೆಯನ್ನು ಕುತಂತ್ರವನ್ನು ಮಾಡ್ತಾ ಇದ್ದಾರೆ. ಈ ಮೂಲಕ ನಮ್ಮನ್ನು ಸೋಲಿಸ್ಬೋದು ಅನ್ನೋ ಲೆಕ್ಕಾಚಾರ ಅವರ ಬಳಿ ಇದ್ದರೆ ಅದು ಖಂಡಿತ ಸಾಧ್ಯವಾಗಲ್ಲ ಅಂತ ಅಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಹೇಳಿರೋದು. ಮಂಡ್ಯದಲ್ಲಿ ಸುಮಲತಾ ಅಧಿಕಾರ ಇಲ್ಲದೆ ದಬ್ಬಾಳಿಕೆ ಮಾಡ್ತಿದ್ದಾರೆ. ಅವರು ಏನೇ ಆರೋಪ ಮಾಡ್ಕೊಳ್ಳಿ, ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಯಾಕಂದರೆ ಇತ್ತೀಚೆಗೆ ಹಲವಾರು ಆರೋಪಗಳನ್ನು ಮಾಡಿದ್ರು. ಒಂದು ನಾಮಪತ್ರ ವಿಚಾರದಲ್ಲಿ, ಅದೇ ರೀತಿಯಾಗಿ ಸ್ವತಂತ್ರ ಸಂಸ್ಥೆಗಳನ್ನು ಅಂದರೆ ಒಂದು ರೀತಿಯಾಗಿ ಎಲ್ಲಿ ಅವರು ದಬ್ಬಾಳಿಕೆ ಮಾಡಬಾರ್ದು ಅಲ್ಲಿ ಮಾಡಿದ್ದಾರೆ. ಡಿ.ಸಿ ಅವ್ರನ್ನೇ ಮನೆಗೆ ಕರ್ಕೊಂಡ್ಬಂದಿದ್ದಾರೆ ಅನ್ನೋ ಒಂದು ಆರೋಪ ಬಂದಿತ್ತು. ಅದೇ ರೀತಿಯಾಗಿ ಕೇಬಲ್ ಕಟ್ ಮಾಡಿರೋದಿರ್ಬೋದು, ಮೂರು ಜನ ಸುಮಲತಾ ಅವ್ರನ್ನ ನಿಲ್ಲಿಸೋದು, ಇದೆಲ್ಲವೂ ಕೂಡ ಆರೋಪವನ್ನು ಮಾಡಿದ್ರು. ಜೊತೆಗೆ ಅವ್ರಿಗೆ ಹೆಂಗೆ ಗೊತ್ತಾಯಿತು ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ? ಅವತ್ತೇ ಅನೌನ್ಸ್ ಮಾಡಿಬಿಟ್ರು ನಂಬರ್ 1 ಬ್ಯಾಲೆಟ್ನಲ್ಲಿ ನಂಬರ್ 1 ಸ್ಥಾನ ಅಂದರೆ ಮೊದಲ ಸ್ಥಾನ ಅವರಿಗೆ ಬರುತ್ತೆ ಅಂತ. ಇದೆಲ್ಲ ಕೂಡ ಆರೋಪ ಕೇಳಿದ್ರು.